ಬೆಳಗಾವಿ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಳ ಹೆಬ್ಬಾಳ್ಕರ್ ಘೋಷಣೆ. ಬೆಳಗಾವಿ ಲೋಕಸಭಾ ಅಭ್ಯರ್ಥಿಯಾಗಿ ನಂತರ ಬೆಳಗಾವಿ ನಗರದಲ್ಲಿ ಮೊದಲ ಪ್ರಚಾರ ಕಾರ್ಯಕ್ರಮವನ್ನು ಚೆನ್ನಮ್ಮ ಮೂರ್ತಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಮೊದಲ ದಿನದ ಪ್ರಚಾರವನ್ನು ಆರಂಭಗೊಳಿಸಿದರು. ನಗರದಲ್ಲಿ ಪ್ರಮುಖ ಬೀದಿಗಳಿಂದ ಬೈಕ್ ರ್ಯಾಲಿ ಮುಖಾಂತರ ಪ್ರಚಾರ ಆರಂಭ. ವರದಿ ನಾಗನಗೌಡ ಪಾಟೀಲ, ಬೆಳಗಾವಿ. The father of Indian Constitution, Dr. Baba Saheb Ambedkar. Baba Saheb Ambedkar ಅವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಚಂದ್ರಜನ ಹಟ್ಟಿಹೊಳಿ ಅವ್ರಿಗೆ ಮೃಣಾಳನ ಹೆಬ್ಬಾಳ್ಕರ್ ಅವ್ರಿಗೆ ಮೃಣಾಳ ದಾದಾ ಹೆಬ್ಬಾಳ್ಕರ್ ಅಂತ ಸಂಗೊಳ್ಳಿ ರಾಯಣ್ಣನಿಗೆ, ಕ್ರಾಂತಿವೀರ ಲಕ್ಷ್ಮಣ ಅವರಿಗೆ, ವೀರರಾಣಿ ಚೆನ್ನಮ್ಮಾಜಿಗೆ
ಚೆನ್ನಮ್ಮ ಮಾತಾ ಕಿ ಜೈ, ಕಿತ್ತೂರು ಚೆನ್ನಮ್ಮ ಮಾತಾ ಕಿ ಜೈ, ಕಿತ್ತೂರು ಚೆನ್ನಮ್ಮ ಮಾತಾ ಕಿ ಜೈ. ಮುನ್ನೂರನ್ನ ಹೆಬ್ಬಾಳ್ಕರ್ ಅವರಿಗೆ ಹೆಬ್ಬಾಳ್ಕರ್ ಅವರಿಗೆ ಮುನ್ನೂರನ್ನ ಹೆಬ್ಬಾಳ್ಕರ್ ಅವರಿಗೆ ಜೈ 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 ಚೆನ್ನಮ್ಮ, ಜೈ ಚೆನ್ನಮ್ಮ, ಜೈ 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 ರೇಣ. ನೋಡ್ತೀರಿ ಈ ಫೈಟ್ ಅನ್ನತ್ತ. ಮೊದಲನೇದಾಗಿ ನಾನು ಕಾಂಗ್ರೆಸ್ ಪಕ್ಷದ ನಮ್ಮ ಎಲ್ಲ ಹಿರಿಯ ನಾಯಕರು, ಕೇಂದ್ರದ ನಾಯಕರು, ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು, ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಸಾಹೇಬರು, ಹಾಗೂ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮನಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ. ಬೆಳಗಾವಿ ಲೋಕಸಭೆಯಲ್ಲಿ ಈ ಬಾರಿ ಒಬ್ಬ ಯುವಕನಿಗೆ, ಒಬ್ಬ ಕಾರ್ಯಕರ್ತನಿಗೆ, ಒಬ್ಬ ಯುವಕನಿಗೆ ತುಂಬ ವರ್ಷಗಳಿಂದ ನಾನು ಏನು ಪಕ್ಷದ ಸಂಘಟನೆ ಮಾಡ್ತಾ ಇದ್ದೀನಿ, ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಬಾರಿ ಆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರನ್ನೂ ವಿಶ್ವಾಸ ತಗೊಂಡು ಚುನಾವಣೆ ಮಾಡಬೇಕಂತ ಹೇಳಿ ಒಂದು ಉದ್ದೇಶದಿಂದ ನಾನು. ಸರ್, ಇವಾಗ ನೀವು ಯುವಕರಾಗಿ ಅನೇಕ ವಿಷಯಗಳದಾವ, ಯುವಕರಿಗೆ ಸಂಬಂಧಪಟ್ಟಂಥ ಇವಾಗ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿ ಮಾಡಬೇಕು, ಇದಾಗಬೇಕು. ಈಗ ನಿಮ್ಮ ಹತ್ರ ಯಾವ ರೀತಿ ವಿಷನ್ ಅದ, ಏನು ಮೆಸೇಜ್ ಕೊಡ್ಬೇಕಂತ ಇದ್ದಾರೆ ನೀವು? ಮುದ್ದೆಗಳು, ಅನೇಕ ವಿಷಯಗಳು, ಸುಮಾರು ವಿಷಯಗಳನ್ನು ನಾನು ಯೋಚನೆ ಮಾಡಿದ್ದೀನಿ. ರೈತರ ಸಮಸ್ಯೆ ಆಗಿರ್ಬೋದು, ಮಹಿಳೆಯರ ಸಮಸ್ಯೆ ಆಗಿರ್ಬೋದು, ಹಾಗೂ ಯುವಕರ ಸಮಸ್ಯೆ ಆಗಿರ್ಬೋದು. ನೋಡ್ರಿ, ನಮ್ಮ ಬೆಳಗಾವಿ ಕ್ಷೇತ್ರದಲ್ಲಿ, ನಮ್ಮ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ 8 ರಿಂದ 9 ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ, 3 ರಿಂದ 4 ಮೆಡಿಕಲ್ ಕಾಲೇಜ್ ಬರುತ್ತೆ, ಹಾಗೂ ಸುಮಾರು ವಿದ್ಯಾರ್ಥಿಗಳು ಇಡೀ ಭಾರತ ದೇಶದಿಂದ ಬಂದು ನಮ್ಮ ವಿದ್ಯೆಯನ್ನು ಇಲ್ಲಿ ಕಲಿತಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನು ಸವಲತ್ತನ್ನು ಸಿಗಬೇಕಾಗಿತ್ತು, ನಮ್ಮ ಬೆಳಗಾವಿಗೆ 2ನೇ ರಾಜಧಾನಿ ಅಂತ ಏನು ಸವಲತ್ತನ್ನು ಸಿಗಬೇಕಾಗಿತ್ತು, ಆ ಸವಲತ್ತನ್ನು ನಮ್ಮ ಕ್ಷೇತ್ರದಲ್ಲಿ ಇನ್ನೂ ಕೂಡ ಕೇಂದ್ರದಿಂದ ಏನೇನು ಬರಬೇಕಾಗಿತ್ತು ನಮಗೆ, ಅದು ಒಂದು ಕೊರತೆ ಭಾಳ ಇದೆ. ಪ್ರತಿಯೊಂದು ವಿಷಯನ ಹಂತ ಹಂತವಾಗಿ ಚುನಾವಣೆಯಲ್ಲಿ ಜನರ ಮುಂದೆ ಇಡ್ತಾ ಹೋಗ್ತೀವಿ, ಅದು ತಮಗೆಲ್ಲ ಗೊತ್ತಾಗುತ್ತೆ. ಸರ್, ಇವಾಗ ಕೇಂದ್ರದ ವೈಫಲ್ಯ ಈಗಾಗಲೇ ಏನು ಮಾತು ಕೊಟ್ಟಿದೆ ಯುವಕರಿಗೆ, ಅದು ಸರ್ಕಾರ ಈಡೇರಿಸಿಲ್ಲ. ಇವತ್ತು ಬಹಳ ಶುಭ ದಿನ. ಗಣಪತಿಯ ಪೂಜೆ ಮಾಡಿ ಎಲ್ಲ ಮಹಾಪ್ರತಿಮೆಗಳಿಗೆ, ಎಲ್ಲ ಮಹಾನ್ ವ್ಯಕ್ತಿಗಳಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರಾಣಿ ಚೆನ್ನಮ್ಮ, ಸಂಭಾಜಿ ಮಹಾರಾಜ್, ಶಿವಾಜಿ ಮಹಾರಾಜ್, ಎಲ್ಲರ ಮೂರ್ತಿಗಳಿಗೆ ಇವತ್ತು ಹಾರವನ್ನು ಹಾಕಿ ಪೂಜೆಯನ್ನು ಮಾಡಿ ನನ್ನ ಪ್ರಚಾರವನ್ನು ಆರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ನಾನು ಯಾವುದೂ ಕೂಡ ವಿಷಯ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ, ಯಾವ ವಿರೋಧಿ ಪಕ್ಷಗಳ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಹಂತ ಹಂತವಾಗಿ ಚುನಾವಣೆ ಪ್ರಚಾರ ಮಾಡ್ತಾ ನಮ್ಮ ಕೆಲಸಗಳನ್ನ ಮಾಡ್ತೀನಿ. ಅಥವಾ ಏನು ವೈಫಲ್ಯಗಳು ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ವಿಚಾರ. ಥ್ಯಾಂಕ್ ಯು ಸರ್.